ದೇಶದಲ್ಲಿ ಕಾಕ್ರೋಚ್ ಕೇವಲ 4 ದಿವಸದಲ್ಲಿ ಅಂದರೆ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳು, ಭ್ರಷ್ಟಾಚಾರದ ವಿರುದ್ಧ ಮತ್ತೆ ಸಿಜೆಐ ಹಣ ತೆರಿಗೆ ಪೋಲಾಗ್ತಿರೋದು ಇವೆಲ್ಲದ್ರ ಬಗ್ಗೆ ಗಮನ ಸೆಳೀತಾ ಇದೆ ಸರ್. ಅಲ್ಲ, ನಿಜಕ್ಕೂ ಖುಷಿ ಇದೆ. ಇದು ಒಂಥರ ರೆವಲ್ಯೂಷನ್ ಅಂತ ಹೇಳ್ಬೋದು. ಈ ಥರದ ಮೂವ್ಮೆಂಟ್ಗಳು ಸರ್ಕಾರದ, ನಮ್ಮ ಸರ್ಕಾರ ಎಲ್ಲ ಸರ್ಕಾರ ವಿರುದ್ಧನೂ ಆಗಬೇಕು, ಪರ ಇದ್ದರೂ ಪರನೂ ಆಗಬೇಕು. ಈ ಥರ ಇನ್ವಾಲ್ವ್ಮೆಂಟ್ ಏನಿದೆ ಸಾರ್ವಜನಿಕ ಜೀವನದಲ್ಲಿ, ಇಂಥ ಒಂದು 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶದಲ್ಲಿ ಒಬ್ಬರೇ ದೇವರಾಗಿ ಹೊರಹೊಮ್ತಾ ಇದ್ದಾರೆ ಕಳೆದ 12 ವರ್ಷದಿಂದ. ಮೊನ್ನೆ ಇಟ್ಲಿ ಬೇರೆ ಹೋಗಿದ್ರು ನಮ್ಮ ದೇವರು. ಅದು ಭಾಳ ರೈಮಿಂಗ್ ಇದೆ. ಮೋದಿ ಸಾಬ್ನೆ ಮೆಲಿನಕ್ಕೂ ಮೆಲೋಡಿ ದೇದಿ ಅಂತ ಹೇಳಿ ಮೋದಿ ಸಾಹೇಬರು ಮೆಲನಿಗೆ ಮೆಲೋಡಿ ಕೊಟ್ಟುಬಿಟ್ರಂತೆ. ಆ ಪಾರ್ಲೆಜಿ ಅಂತಕ್ಕಂಥದ್ದೇನು ಬ್ರ್ಯಾಂಡ್ ಇದೆ, ಆ ಮೆಲೋಡಿ ಚಾಕ್ಲೇಟೇ ಮಾಡಲ್ಲ. ಅದು ಆ ಪಾರ್ಲೆಜಿ ಅಂತ ಬ್ರ್ಯಾಂಡ್ ಏನಿದೆ ಅದು ಮೆಲೋಡಿ ಚಾಕ್ಲೇಟೇ ಮಾಡಲ್ಲ. ಪಾರ್ಲೆ ಅಂತ ಏನು ತೋರಿಸ್ತಾ ಇದ್ದಾರೆ ಅವರು, ಆ ಚಾಕ್ಲೇಟೇ ಮಾಡಲ್ಲ. ಬಟ್ ಎನಿವೆ ನಡೀತಾ ಇದೆ, ಪಿಕ್ಚರ್ ನಡೀಲಿ. ನಮಗೆ ಆ ಥರದ್ದು ಹೋಗಿದ್ದಾರೆ ಅಲ್ಲಿ ಬಿಸ್ನೆಸ್ ಪರವಾಗಿ ಮಾತನಾಡ್ತಕ್ಕಂಥದ್ರಲ್ಲಿ ನಮ್ಗೆ ಯಾವುದೂ ವಿರೋಧ ಇಲ್ಲ. ಇವರು ಉದ್ದೇಶಪೂರ್ವಕವಾಗಿ ಇವ್ರಿಗೆ ಬೇಕಾಗಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ವಿಡಿಯೋಗಳು ಏನು ಮಾಡ್ತಾ ಇದ್ದಾರೆ, ಇದು ದೇಶ ಯಾವ ಪರಿಸ್ಥಿತಿಯಲ್ಲಿದೆ, ಅವರೇ ನೆದರ್ಲ್ಯಾಂಡಿಗೆ ಹೋಗಿ ದೇಶ ಬಡತನದ ರೇಖೆಕ್ಕಿಂತ ಕೆಳಗೆ ಹೋಗ್ತಕ್ಕಂಥ ಸಾಧ್ಯತೆ ಅಂತ ಹೇಳಿ ಇವರಲ್ಲಿ ಹೋಗಿ ಅವ್ರಿಗೆ ಇಷ್ಟ ಬೇಕಾಗಿರ್ತಕ್ಕಂಥ ಏನೋ ಅದೊಂದು ಇನ್ಸ್ಟಾಗ್ರಾಮ್ ರೀಲ್ಗಳನ್ನ ಮಾಡಿ ಕಳಿಸ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತ ಜನರು ವಿಚಾರ ಮಾಡಲಿ.